ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಸಿಸ್ಕೋ ಆಫೀಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಯಾಕಂದ್ರೆ ನಾನು ಸಿಸ್ಕೋ ಆಫೀಸಲ್ಲೇ ಕೆಲಸ ಮಾಡೋದು. ಗೇಟ್ 9 ಇದನ್ನ ಇಲ್ಲಿಂದ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀನಿ. ಆಕ್ಚುಲಿ ಈ ಸಿಸ್ಕೋ ಆಫೀಸಿಗೆ ಬರೋದಕ್ಕಿಂತ ಮುಂಚೆ ನೀವು ಸೆಸ್ನಾ ಬಿಸ್ನೆಸ್ ಪಾರ್ಕ್ ಮೂಲಕ ಬರಬೇಕಾಗುತ್ತೆ. ಸೆಸ್ನಾ ಬಿಸ್ನೆಸ್ ಪಾರ್ಕ್ ಒಳಗಡೆ ಬಂದಾದ್ಮೇಲೆ ಸಿಸ್ಕೋ ಗೇಟ್ 9 ಸಿಗುತ್ತೆ. ಇಲ್ಲೇ ನಮ್ಮ ಆಫೀಸ್ ಇರೋದು. ನಾವು ಬಿಲ್ಡಿಂಗ್ 17 ಅಲ್ಲಿ ವರ್ಕ್ ಮಾಡೋದು. ಲೆಟ್ಸ್ ಎಕ್ಸ್ಪ್ಲೋರ್. ಫ್ರೆಂಡ್ಸ್, ಇಲ್ಲಿ ಬಂದ್ಬಿಟ್ಟು ನಾನು ಇವಾಗ ಬಿಲ್ಡಿಂಗ್ 17 ನಾನು ವರ್ಕ್ ಮಾಡೋದು. ಅದಕ್ಕೋಸ್ಕರ ನಾನು ಬಿಲ್ಡಿಂಗ್ 70ಗೆ ಎಂಟ್ರಿ ಆಗ್ತೀನಿ. ಒಳಗಡೆ ಬಂದ ಕೂಡಲೇ ಇಲ್ಲಿ ಸುಮಾರು ಬಿಲ್ಡಿಂಗ್ಸ್ ನೀವು ಕಾಣ್ಬೋದು. ಅಂದ್ರೆ ಬಿಲ್ಡಿಂಗ್ 16, ಬಿಲ್ಡಿಂಗ್ 18 ಈ ರೀತಿ ತುಂಬಾ ಬಿಲ್ಡಿಂಗ್ಸ್ ಇದೆ. ನಾನು ವರ್ಕ್ ಮಾಡೋ ಪ್ಲೇಸ್ ಬಂದ್ಬಿಟ್ಟು ಬಿಲ್ಡಿಂಗ್ 17. ಸೊ ಬಿಲ್ಡಿಂಗ್ 17 ಬೋರ್ಡ್ ಕೂಡ ಇದೆ ನೋಡಿ. ಸೊ ಬಿಲ್ಡಿಂಗ್ 17 ಎಂಟ್ರೆನ್ಸ್ ಇದು. ಸೊ ನಾವು ಒಳಗಡೆ ಹೋಗ್ಬೇಕು ಅಂತಂದ್ರೆ, ಎಂಟ್ರಿ ಆಗ್ಬೇಕು ಅಂತಂದ್ರೆ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಸಿಸ್ಕೋ ಕಂಪ್ನಿ ಎಂಪ್ಲಾಯೀಸ್ಗೆ ಅನುಕೂಲ ಆಗಲಿ ಅಂತೇಳಿ ನ್ಯಾಪ್ ರೂಮ್ ಕೂಡ ಕೊಟ್ಟಿದೆ. ಲೇಡೀಸ್ಗೆ ಸಪ್ರೇಟ್ ರೂಮ್ಸ್ ಇರುತ್ತೆ, ಜೆಂಟ್ಸ್ಗೂ ಕೂಡ ಸಪ್ರೇಟ್ ರೂಮ್ಸ್ ಇರುತ್ತೆ. ಕೆಲವೊಬ್ರು ಎಂಪ್ಲಾಯೀಸು ಡೈರೆಕ್ಟ್ ಊರಿಂದ ಕಂಪ್ನಿಗೆ ಬರ್ತಾರೆ. ಅವ್ರು ರೆಸ್ಟ್ ಮಾಡಿಬಿಟ್ಟು ವರ್ಕ್ನ ಮತ್ತೆ ಸ್ಟಾರ್ಟ್ ಮಾಡ್ಬೋದಲ್ವಾ. ಸೊ ಅದಕ್ಕೋಸ್ಕರ ಇವಾಗ ನೀವು ನೋಡ್ತಾ ಇರೋದು ಎಂಪ್ಲಾಯೀಸ್ ಕೂರೋಂಥ ಪ್ಲೇಸ್. ಓಕೆನಾ, ಪರ್ಟಿಕ್ಯುಲರ್ ಆಗಿ ಪ್ರತಿಯೊಬ್ಬರಿಗೂ ಒಂದೊಂದು ಸ್ಲಾಟ್ನ ಅಲೋಕೇಟ್ ಮಾಡಿರ್ತಾರೆ. ಸೊ ಅವರು ಆ ಜಾಗದಲ್ಲಿ ಕುತ್ಕೊಂಡ್ಬಿಟ್ಟು ವರ್ಕ್ ಮಾಡೋದಕ್ಕೆ ಒಂದು ಸ್ಮಾಲ್ ಪ್ಲೇಯಿಂಗ್ ಏರಿಯಾ ಇದೆ ಬಿಲ್ಡಿಂಗ್ 17 ಅಲ್ಲಿರುವಂಥ ಎಂಪ್ಲಾಯೀಸ್ಗೆ ಯೂಸ್ ಮಾಡೋದಕ್ಕೆ. ಪ್ಲಸ್ ಅದ್ರ ಪಕ್ಕದಲ್ಲೇ ನೀವು ಇದೇನು ಕಾಫಿ ಕುಡಿಯೋದಕ್ಕೆ ಕಾಫಿ ಮೆಷಿನ್ ಕೂಡ ಇದೆ. ಈ ಪ್ಲೇಯಿಂಗ್ ಏರಿಯಾನ ಏನಕ್ಕೆ ಮಾಡಿದ್ದಾರೆ ಸಿಸ್ಕೋದವ್ರು ಅಂತಂದರೆ, ನಮಗೆಲ್ಲರಿಗೂ ಗೊತ್ತು IT ಇಂಡಸ್ಟ್ರಿ ಇರುವಂಥ ಎಂಪ್ಲಾಯೀಸ್ಗೆ ತುಂಬ ಪ್ರೆಷರ್ ಇರುತ್ತೆ, ವರ್ಕ್ ಪ್ರೆಷರ್ ತುಂಬ ಇರುತ್ತೆ. ಸೊ ಅದರಿಂದ ಹೊರಗಡೆ ಬರಬೇಕು, ರಿಲ್ಯಾಕ್ಸ್ ತಗೋಬೇಕು, ವ್ಯೂ ಕೂಡ ನೋಡಬೇಕು ಅಂತಂದರೆ ಈ ರೀತಿ ರಿಕ್ವೈರ್ಡ್ ಇರುತ್ತೆ. ಅಂದರೆ ಇಟ್ಸ್ ರಿಯಲಿ ನೀಡೆಡ್ ಫಾರ್ ಎವ್ರಿ ಒನ್. ಅದಕ್ಕೋಸ್ಕರ ಈ ಥರ ಮಾಡಿರ್ತಾರೆ. ಸಿಸ್ಕೋ ಈ ಥರ ಪ್ರೊವೈಡ್ ಮಾಡುತ್ತೆ. ಸೊ ಎಂಪ್ಲಾಯೀಸ್ಗಳು ಕೂಡ ಫ್ರೀ ಟೈಮಲ್ಲಿ ಬಂದುಬಿಟ್ಟು ಗೇಮ್ಸ್ನ ಆಡ್ಬೋದು. ಪ್ರತಿಯೊಂದು ಫ್ಲೋರಲ್ಲೂ ಕೂಡ ವರ್ಕಿಂಗ್ ಏರಿಯಾ ಮತ್ತು ಗೇಮಿಂಗ್ ಏರಿಯಾ ಅಂತ ಇರುತ್ತೆ. ಆದರೆ ಸೆಕೆಂಡ್ ಫ್ಲೋರಲ್ಲಿ ತುಂಬ ಜಾಸ್ತಿ ನಾವು ಗೇಮಿಂಗ್ ಏರಿಯಾನ ನಾವು ಕಾಣ್ಬೋದು. ಏನೇನು ಗೇಮ್ಸ್ ಇದೆ ಎಲ್ಲದನ್ನೂ ನಾನು ತೋರಿಸ್ತೀನಿ. ಇವಾಗ ಬನ್ನಿ ನೋಡ್ಕೊಂಡು. ಕೇರಮ್ ಝೋನ್ ಪಕ್ಕದಲ್ಲಿದೆ. ಅದ್ರ ಪಕ್ಕದಲ್ಲೇ ಬಂದ್ಬಿಟ್ಟು ಡಿಜಿಟಲ್ ಗೇಮಿಂಗ್ ಆಡೋವಂಥದ್ದು ಕೂಡ ಇದೆ. ಸೊ ಇಲ್ಲಿ ಡಿಜಿಟಲ್ ಗೇಮಿಂಗ್ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅಂದರೆ ಪಬ್ಜಿ ಆಡೋ ಅಂಥವ್ರಿಗೆ, ಸೊ ಬೇರೆ ಗೇಮ್ಸ್ ಇದೆಯಲ್ಲ ಅಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ. ನಾನಂತೂ ಆ ಟೈಪ್ ಪರ್ಸನ್ ಅಲ್ಲ. ಇವಾಗ ನಾವು ಟೇಬಲ್ ಟೆನ್ನಿಸ್ ಗೇಮಿಂಗ್ ಏರಿಯಾದಲ್ಲಿ ಇದ್ದೀವಿ. ಅದರ್ ಫ್ಯೂ ಗೇಮ್ಸ್ ಆಲ್ಸೋ ವಿ ಕ್ಯಾನ್ ಸಿ ಓವರ್ ದೇರ್.
ಅಂದರೆ ಯಾರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಟೇಬಲ್ ಟೆನ್ನಿಸು ಆಡೋರು ಇಲ್ಲ ಆಡ್ತಾರೆ, ಕೆಲವೊಬ್ಬರಿಗೆ ಸ್ನೂಕರ್ಸ್ ಆ ಗೇಮಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅವರು ಅದನ್ನ ಆಡ್ತಾರೆ. ದಿಸ್ ಈಸ್ ದ ಪ್ಲೇಸ್ ವೇರ್ ವಿ ಡೂ ಗ್ರೂಪ್ ಎಕ್ಸರ್ಸೈಸಸ್. ಅಂದರೆ ಈ ಪ್ಲೇಸ್ನಲ್ಲೇ ನಾವು ಗ್ರೂಪ್ ಎಕ್ಸರ್ಸೈಸ್ ಮಾಡುವಂಥದ್ದು, ಯೋಗ ಕ್ಲಾಸಸ್ ಕೂಡ ಮಾಡ್ಬೋದಾಗಿದೆ, ಮ್ಯಾಟ್ ಕೂಡ ಇದೆ. ಇವಾಗ ವಿಡಿಯೋದಲ್ಲಿ ನೋಡ್ತಾ ಇದ್ರಲ್ಲ ಈ ಕ್ಯಾಂಟೀನು ಸಿಸ್ಕೋ ಕ್ಯಾಂಪಸ್ನಲ್ಲಿರೋಂಥ ಕ್ಯಾಂಟೀನು, ಅಂದರೆ ಬಿಲ್ಡಿಂಗ್ 17ನಲ್ಲಿರೋಂಥ ಕ್ಯಾಂಟೀನ್ ಇದು. ಇಲ್ಲೇ ನಾವು ಮಧ್ಯಾಹ್ನ ಊಟಕ್ಕೆ ಬರೋದು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಇಲ್ಲೇ ಮಾಡ್ತೀವಿ. ಆಮೇಲೆ ಕಾಫಿ, ಟೀ, ಬೂಸ್ಟ್, ಹಾರ್ಲಿಕ್ಸ್ ಎಲ್ಲನೂ ಸಿಗುತ್ತೆ. ದಿಸ್ ಇಸ್ ಸ್ಕೂಲ್ ಮ್ಯಾಮ್. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮವಾದ ಕಂಟೆಂಟ್ನೊಂದಿಗೆ ನಾನು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಮಿಸ್ ಮಾಡದೆ ಶೇರ್ ಮಾಡಿ. ಧನ್ಯವಾದಗಳು.